ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಾದ್ಯಂತ ನೀಟ್ ಪರೀಕ್ಷೆಗೆ ಭಾರಿ ಭದ್ರತೆಯನ್ನ ಕೊಡಲಾಗಿದೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳ ಬಳಿ ಟೈಟ್ ಸೆಕ್ಯೂರಿಟಿ ಇದೆ. ಪರೀಕ್ಷೆ ಬರೆಯಲಿದ್ದಾರೆ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು. ಎಕ್ಸಾಮ್ ಸೆಂಟರ್ಗಳಿಗೆ ಸಿಆರ್ಪಿಎಫ್ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 46 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೀತಾ ಇರೋದು. ಮಲ್ಲೇಶ್ವರಂ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದು ಕೊಠಡಿಗೆ 12 ರಿಂದ 24 ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಬರೆಯೋದಕ್ಕೆ ಕೂರಿಸ್ತಾರೆ. 2 ಇನ್ವಿಜಿಲೇಟರ್ ಕಾರ್ಯನಿರ್ವಹಣೆ ಮಾಡ್ತಾರೆ. ಪರೀಕ್ಷೆಗೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸೇನೆ ಕಣ್ಗಾವಲಿನಲ್ಲಿ ನಡೆಯುವಂತ ನೀಟ್ ಎಕ್ಸಾಮ್ಗೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಮಲ್ಲೇಶ್ವರಂನಲ್ಲಿರುವಂಥ ಎಕ್ಸಾಮ್ ಸೆಂಟರ್ನ ಭದ್ರತೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಪ್ರಮಾದ ಆಗಬಾರ್ದು ಅಂತ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ನೀಟ್ ಪರೀಕ್ಷೆಗೆ ಅರೆ ಸೇನಾ ಪಡೆಯ ಭದ್ರತೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಪ್ರಶ್ನೆ ಪತ್ರಿಕೆ ಏರ್ ಲಿಫ್ಟ್ ಆಗ್ತಿರೋದು. ವಾಯುಪಡೆ ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆ ರವಾನೆ ಆಗುತ್ತೆ. 5500 ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ 6669 ಮೇಲ್ವಿಚಾರಕರ ನೇಮಕ ಆಗಿದೆ. ಭದ್ರತೆಗೆ ಅಂತ 2.5 ಲಕ್ಷ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ 15 ನಿಮಿಷ ಹೆಚ್ಚುವರಿ ಸಮಯವನ್ನು ಕೂಡ ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ ಮಾಡೋದಕ್ಕೆ ಅಂತ ಈ ಹೆಚ್ಚುವರಿ ಸಮಯ. ಪ್ರಶ್ನೆ ಪತ್ರಿಕೆಯ ಬುಕ್ಲೆಟ್ನಲ್ಲಿ 4 ಹೆಚ್ಚುವರಿ ಖಾಲಿ ಪುಟಗಳು ಇರುತ್ತೆ. NTA ನೀಟ್ ಅಧಿಕೃತ ವೆಬ್ಸೈಟ್ನಲ್ಲಿ ಹೊಸ ಪ್ರವೇಶ ಪತ್ರ ರಿಲೀಸ್ ಮಾಡಲಾಗಿದೆ.